ಗುರು ಪೂರ್ಣಿಮೆ ಹಿನ್ನೆಲೆ ಹುಮ್ನಾಬಾದ್ನ ಹಿರೇಮಠದ ಪೀಠಾಧಿಪತಿ ಪೂಜ್ಯ ವೀರ ರೇಣುಕ ಗಂಗಾಧರ ಮಹಾಸ್ವಾಮೀಜಿಗಳಿಂದ ಭಕ್ತಾದಿಗಳಿಗೆ ಸಂದೇಶ. ದಿನಾಂಕ 29ರಂದು ಬುಧವಾರ ಆಚರಿಸಲ್ಪಡುವ ಗುರುಪೂರ್ಣಿಮೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಇತಿಹಾಸ ಪ್ರಸಿದ್ಧ ಹಿರೇಮಠದ ಪೀಠಾಧಿಪತಿ ಪೂಜ್ಯ ವೀರ ರೇಣುಕ ಗಂಗಾಧರ ಮಹಾಸ್ವಾಮೀಜಿಗಳು ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಕೈಗೊಳ್ಳಬೇಕಾದ ಕಾರ್ಯಕ್ರಮ, ಸಂಕಲ್ಪ, ಸೇವೆಗಳ ಕುರಿತು ಹುಮ್ನಾಬಾದ್ನ BT ನ್ಯೂಸ್ಗೆ ಸಂದೇಶವನ್ನು ನೀಡಿ ಸಮಸ್ತ ಭಕ್ತಾದಿಗಳು ಗುರುಪೂರ್ಣಿಮೆಯಂದು ಮನೆದೇವರು ಮನೆಗುರುಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಶ್ರದ್ಧಾಭಕ್ತಿಯ ಮೂಲಕ ಅವರ ಶ್ರದ್ಧೆಗೆ ಪಾತ್ರರಾಗಬೇಕು ಎಂದು ಈ ಮೂಲಕ ಶ್ರೀಗಳು ಮನವಿಯನ್ನು ಮಾಡಿದರು. ಹೀಗಿದೆ ಶ್ರೀಗಳ ಸಂದೇಶ. ಹುಮ್ನಾಬಾದ್ ಸದ್ಭಕ್ತರಿಗೆ ಹಾಗೂ ಕರ್ನಾಟಕ ರಾಜ್ಯ ಹಾಗೂ ಮಹಾರಾಷ್ಟ್ರ ರಾಜ್ಯದ ಎಲ್ಲ ಭಕ್ತರಿಗೆ ಗುರುಪೂರ್ಣಿಮಾ ಹಾರ್ದಿಕ ಶುಭಾಶಯಗಳು. ನಾಳೆ ದಿನಾಂಕ 29 ನಡೆಯುವಂಥ ಗುರುಪೂರ್ಣಿಮಾ ಭಾಳ ವಿಶೇಷವಾಗಿದ್ದು ತಮ್ಮೆಲ್ಲರಿಗೂ ಕೂಡ ಗಮನವಿದೆ. ಆಷಾಢ ಮಾಸದಲ್ಲಿ ಬರುವಂಥ ಗುರುಪೂರ್ಣಿಮಾ ಭಾರತ ಇತಿಹಾಸ ಹಾಗೂ ಸಂಸ್ಕೃತಿಯಲ್ಲಿ ಗುರುವಿಗೆ ಒಂದು ಬಹಳ ದೊಡ್ಡ ಪ್ರಾಮುಖ್ಯತೆ ಪಾತ್ರವಾಗಿದೆ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಬರುವಂಥ ಗುರುಪೂರ್ಣಿಮಾ ನಿಮಿತ್ತವಾಗಿ ಹಮ್ಮಿಕೊಡುವಂಥ ಕಾರ್ಯಕ್ರಮ ಈ ವಿಶೇಷ ಏನೆಂದರೆ ಗುರು ಸಮರ್ಪಣೆ. ಬ್ರಹ್ಮ ವಿಷ್ಣು ಮಹೇಶ್ವರಕ್ಕಿಂತ ಅದ್ವೈತ ಶಕ್ತಿ ಯಾರಾದರೂ ಬಲ್ಲಿದೆ ಅಂದ್ರೆ ಅದು ಗುರುವಿನ ಬಲ್ಲಿದೆ. ಅದಕ್ಕೆ ಒಂದು ಕಡೆ ಅನುಭವ, ಒಂದು ಕಡೆ ಮಾತಾಡ್ತಾನೆ. ಗುರುವಿನ ಕರುಣೆ ಯಾವ ರೀತಿ ಇದೆ ಮನುಷ್ಯನ ಬಾಳಲ್ಲಿ ಅಂತಾರೆ. ಕಾಯಿಸಿದ ಚಿನ್ನ ಒಡವೆ ಆಗಬಹುದು, ಬಡಿದ ತಾಮ್ರ ತಂತಿಯೂ ಆಗಬಹುದು, ಕಡಿದ ಕಲ್ಲು ವಿಗ್ರಹ ಆಗಬಹುದು, ಮೂರ್ತಿಯೂ ಆಗಬಹುದು. ಆದರೆ ಗುರುವಿನ ಕರುಣೆ ಇಲ್ಲದಿದ್ದರೆ ಬಾಳು ಬರಡವಾಯ್ತದೆ. ಅಂಥ ಒಂದು ಗುರುವಿನ ತಮ್ಮ ಆರಾಧ್ಯ ಗುರುಗಳು ವಿಶೇಷವಾಗಿ ಹುಮ್ನಾಬಾದ್ ಸದ್ಭಕ್ತರಿಗೆ ಒಂದು ವಿಶೇಷ ಸೂಚನೆ ಏನಂತಂದ್ರೆ ತಮ್ಮ ಮನೆಯ ದೇವರಾಗಲಿ, ಕುಲದೇವತೆ ಆಗಲಿ, ಕುಲಗುರುಗಳಾಗಲಿ ಅವರ ದರ್ಶನವನ್ನು ಪಡೆಯಿರಿ, ಪುನೀತರಾಗರು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೂ ಅಂತಃಕರಣದ ಮಂಗಲಾಶೀರ್ವಾದ ಹಾಗೂ ಹುಮ್ನಾಬಾದ್ ಸದ್ಭಕ್ತರಿಗೆ ಮತ್ತೊಮ್ಮೆ ಗುರುಪೂರ್ಣಿಮೆ